ಮೈಸೂರಿನಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ತಮ್ಮ ವಿರುದ್ಧ ಮಾಡಲಾಗುತ್ತಿರುವ ಆರೋಪಗಳು ಸುಳ್ಳು ಎಂದು ಹೇಳಿರುವ ಮಹಿಳೆಯೊಬ್ಬರು ಇದೀಗ ಗಣೇಶ್ ಮತ್ತು ಸುನೀತಾ ವಿರುದ್ಧ ಹಲವು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಮಹಿಳೆ ಹೇಳುವ ಪ್ರಕಾರ ತಮ್ಮ ಬಳಿ ಈ ಆರೋಪಗಳಿಗೆ ಸಂಬಂಧಿಸಿದಂತೆ ದಾಖಲೆಗಳು, ವಿಡಿಯೋ ಮತ್ತು ಆಡಿಯೋ ಸಾಕ್ಷಿಗಳಿವೆ ಎಂದು ಅವರು ಹೇಳಿಕೊಂಡಿದ್ದಾರೆ. ತಮಗೆ ಹಲ್ಲೆ ಮತ್ತು ಕೊಲೆ ಬೆದರಿಕೆ ಹಾಕಲಾಗಿದೆ ಎಂದು ಆರೋಪಿಸಿರುವ ಅವರು ಈ ಬಗ್ಗೆ ಮಾತನಾಡಿರುವ ಆಡಿಯೋ ವಿಡಿಯೋ ಪುರಾವೆ ತಮ್ಮ ಬಳಿ ಇವೆ ಎಂದು ಹೇಳಿದ್ದಾರೆ. ಈ ಸಂಬಂಧ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿ ಎಫ್ಐಆರ್ ದಾಖಲಿಸುವುದಾಗಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಇದು ಮಹಿಳೆಯ ಆರೋಪವಷ್ಟೇ ಸಾಬೀತಾಗಿಲ್ಲ. ಇನ್ನು ಮಕ್ಕಳನ್ನು ಕರೆದುಕೊಂಡು ಹೋಗಿರುವ ವಿಚಾರದಲ್ಲೂ ಆರೋಪ ಪ್ರತ್ಯಾರೋಪ ತೀವ್ರಗೊಂಡಿದೆ. ಮಗುವನ್ನು ಸ್ಕೂಟರ್ನಲ್ಲಿ ಕರೆತಂದಿರುವುದು ನಿಜ ಎಂದು ಒಪ್ಪಿಕೊಂಡಿರುವ ಮಹಿಳೆ, ಆದರೆ ಸಂಪೂರ್ಣ ಘಟನೆ ವಿಡಿಯೋ ತಮ್ಮ ಬಳಿ ಇದೆ ಎಂದು ಹೇಳಿದ್ದಾರೆ. ಒಂದು ಭಾಗದ ವಿಡಿಯೋ ಮಾತ್ರ ತೋರಿಸಿ ಇನ್ನೊಂದು ಭಾಗ ಮರೆಮಾಚಲಾಗುತ್ತಿದೆ. ಸಂಪೂರ್ಣ ವಿಡಿಯೋ ಪರಿಶೀಲಿಸಿ ಸತ್ಯಾಸತ್ಯಗಳ ತಿಳಿದುಕೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಕೆಲವು ಮಾಧ್ಯಮಗಳು ಸತ್ಯಾಸತ್ಯಗಳೇ ಪರಿಶೀಲಿಸದೆ ಏಕಪಕ್ಷೀಯವಾಗಿ ಸುದ್ದಿ ಮಾಡುತ್ತಿವೆ ಎಂದು ಮಹಿಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳು ಯಾರ ಪರ ನಿಲ್ಲದೆ ಸತ್ಯ ಸುಳ್ಳು ಪರಿಶೀಲಿಸಿ ವರದಿ ಮಾಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ತಮಗೆ ಮತ್ತು ತಮ್ಮ ಮಕ್ಕಳಿಗೆ ಅವಮಾನವಾಗಿದೆ ಎಂದು ಆರೋಪಿಸಿರುವ ಮಹಿಳೆ, ತಪ್ಪು ಮಾಹಿತಿ ಪ್ರಸಾರ ಮಾಡಿದ ಮಾಧ್ಯಮಗಳ ವಿರುದ್ಧ ಮಾನನಷ್ಟ ಮೊಕದ್ದಮೆ ಸೇರಿದಂತೆ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಆರೋಪ ಪ್ರತ್ಯಾರೋಪಗಳು ತೀವ್ರಗೊಂಡಿದ್ದು, ಪೊಲೀಸರು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಕುತೂಹಲ ಮೂಡಿಸಿದೆ. ಮಹಿಳೆ ಮಾಡಿರುವ ಮೇಲಿನ ಎಲ್ಲ ಆರೋಪಗಳು ಅವರ ಹೇಳಿಕೆ ಮಾತ್ರ. ಈ ಆರೋಪಗಳು ಸಾಬೀತಾಗಿಲ್ಲ. ಸಂಬಂಧಪಟ್ಟ ಗಣೇಶ್ ಮತ್ತು ಸುನೀತಾ ಅವರ ಪ್ರತಿಕ್ರಿಯೆ ಹಾಗೂ ಪೊಲೀಸ್ ತನಿಖೆಯ ನಂತರವೇ ಸತ್ಯಾಸತ್ಯಗಳ ಬಹಿರಂಗವಾಗಬೇಕಿದೆ. ವರದಿ ಕಾಂತರಾಜು, ಕೆ ಪ್ರಜಾಪವರ್, ಟಿವಿ, ಮೈಸೂರು. ಹಾಗೂ ಅವನ ಎರಡನೇ ಹೆಂಡತಿ ಸುನೀತಾ, ಇದ್ರ ಹಿನ್ನೆಲೆ ಏನು ಅಂದ್ರೆ, ಈ 420 ಗಣೇಶ್, ಗೋಲ್ಡ್ ಗಣೇಶ್ ಇದಾನಲ್ಲ, ಅವನು ಮತ್ತೆ ಅವನ ಎರಡನೇ ಹೆಂಡತಿ ಸುನೀತಾ, ಇವರಿಬ್ರು ಸುಮಾರು ವರ್ಷಗಳಿಂದ ದಂಧೆ ನಡೆಸ್ಕೊ ಬರ್ತಿರ್ತಾರೆ, ವೇಶ್ಯಾವಾಟಿಕೆ ದಂಧೆಗಳನ್ನ. ಅದನ್ನ ನಾವು ಹೊರ ಹಾಕಿದ ಕಾರಣ ಅವ್ರು ನಮ್ಮ ಮೇಲೆ ಈ ತರ ಎಲ್ಲ ಆರೋಪಗಳನ್ನ ನೀಡ್ತಾ ಬಂದಿದ್ದಾರೆ. ಜೊತೆಗೆ ಈ ದಂಧೆ ನಡೆಸ್ತಿರೋದಕ್ಕೆ ಪ್ರತಿಯೊಂದು ಪುರಾವೆಯೂ ನಮ್ಮ ಹತ್ರ ಇದೆ, ಅದು ಅವ್ರಿಗೆ ಗೊತ್ತು. ಅದನ್ನ ಅವ್ರು ಮರೆಮಾಚಲು 420 ಗಣೇಶ್ ಮತ್ತು ಅವ್ನ ಎರಡನೇ ಹೆಂಡತಿನೇ ಸುನೀತಾ, ಅವನು ಮಕ್ಕಳನ್ನ ಅಪಹರಣ ಮಾಡಿದ್ದಾರೆ ಅಂತ ಏನು ಸುಳ್ಳು ಆರೋಪ ಮತ್ತೆ ಸುದ್ದಿ ಮಾಡ್ತಾ ಇದ್ದಾರೆ. ಇದನ್ನು ತಿರಸ್ಕರಿಸಿದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿ ನನ್ನನ್ನು ಕೊಚ್ಚಾಕ್ತೀನಿ ಅಂತ ಬೇರೆ ಬೆದರಿಕೆ ಹಾಕಿದ್ದಾನೆ. ಅದ್ರದ್ದು ಪ್ರತಿಯೊಂದು ವಿಡಿಯೋಗಳು, ಅವ್ನು ಮಾತಾಡಿರೋ ಆಡಿಯೋ, ಪ್ರತಿಯೊಂದು ಪುರಾವೆಯೂ ನಮ್ಮ ಹತ್ರನೂ ಇದೆ. ನಾನು ಚಾನೆಲ್ಗಳನ್ನ ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಈ ಲೋಕಲ್ ಚಾನೆಲ್ಗಳು ಮರ್ಯಾದೆ ಹೋಗುತ್ತೆ. ಅದರಿಂದ ನಾನು ಯಾವ ಚಾನೆಲ್ ಹೆಸರು ಹೇಳೋದಿಲ್ಲ. ಆದರೆ ನಾನು ಒಬ್ಬ ಸಂತ್ರಸ್ತೆಯಾಗಿ ನನ್ನ ಫೋಟೋನ ಅವರು ಬ್ಲರ್ ಮಾಡಿದೆ, ಹೈಲೈಟ್ ಮಾಡಿ ಚಾನೆಲ್ ಅವ್ರಿಗೆ, ಯಾರು ಅಕ್ಕ ತಂಗಿದಿರಲ್ವಾ, ನನಗಾಗಿರೋ ಅನ್ಯಾಯ ಅವ್ರ ಮನೇಲಿ ಯಾರಿಗಾದ್ರು ಆಗಿದ್ರೆ ಸುಮ್ಮನೆ ಇರ್ತಿದ್ದೀರಿ ಹೇಳಿ? ಎಚ್ಚರ ಮಕ್ಕಳು ಕಳೆದಿದ್ದಾರೆ, ಎಚ್ಚರ ಅಂತಿರಲ್ಲ, ಮಕ್ಕಳು ಕರ್ಕೊ ಬಂದಿರೋದು ಮಾತ್ರ ಆಯ್ತಲ್ಲ, ಮುಂದಕ್ಕೆ ಹೋಗಿರೋದನ್ನ ಯಾವ ವಿಡಿಯೋದಲ್ಲಿ ಹಾಕಿದ್ದೀರಾ ನೀವು? 420 ಗಣೇಶ್ ಮತ್ತೆ ಅವನ ಎರಡನೇ ಹೆಂಡತಿ ಸುನೀತಾ ಇದ್ದಾಳಲ್ಲ, ನಾಳೆ ದಿವಸ ನಿಮ್ಮನೆ ಮಕ್ಳ ಮೇಲೂ ಕಣ್ಣಾಕ್ತಾರೆ, ದಂಧೆಗೆ ಎಳಿತಾರೆ. ಅವಾಗ ಎಚ್ಚರ ಅಂತ ಯಾವ ಬಾಯಲ್ಲಿ ಹೇಳ್ತೀರಾ ನೀವು? ಇದು ಜೊತೆಗೆ ಈ ಗಣೇಶ್ ಮತ್ತೆ ಎರಡನೇ ಹೆಂಡತಿ ಸುನೀತಾ ಇದ್ದಾಳಲ್ಲ, ಅವ್ರ ಹಿಂದೆ ಕಾಣದ ಕೈಗಳು ತುಂಬಾ ಇದೆ. ನಾನು FIR ಹಾಕಕ್ಕೆ ನಾನು ಮತ್ತೆ ನಮ್ಮ ತಂಡದವ್ರು ಹೋದಾಗ ಅದರಿಂದ ಯಾರ್ಯಾರು ಇದ್ರು, ಪೊಲೀಸ್ ಸ್ಟೇಷನ್ ಮುಂದೆಗಡೆ ಯಾರ್ಯಾರು ಔಸ್ಕೊಂಡೆ ಅವ್ರಿಗೆ ಏನೇನು ಹೇಳ್ಕೊಟ್ಟಿದ್ರು ಪ್ರತಿಯೊಂದು ಗೊತ್ತು. ಇದನ್ನ ನಾವು ಎಲ್ಲಿಗೆ ತರ್ತೀವಿ ಅಂದ್ರೆ ಕಮಿಷನರ್ ಮೇಡಮ್ ಹತ್ರ ಹೋಗಿ ಅವ್ರಗಳ ಮೇಲೂ FIR ಮಾಡಿಸ್ತೀವಿ, ಬಿಡಲ್ಲ ಇದನ್ನ ಇಲ್ಲಿಗೆನೆ. ಕೆಲವು ಮಾಧ್ಯಮಗಳು ಇದ್ರ ಬಗ್ಗೆ ನ್ಯೂಸ್ ಮಾಡ್ತಿದ್ದಾರೆ, ಅವ್ರಿಗೆ ಸತ್ಯ ಏನು ಅಂತ ತಿಳಿದೆ ತುಂಬಾ ತಪ್ಪು ಮಾಡ್ತಿದ್ದಾರೆ. ಅವ್ರ ಕಣ್ಣಿಗೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಗೊತ್ತಿಲ್ವಾ ಹೇಳಿ? ಇಲ್ಲಾಂದ್ರೆ ಅವನೇನಾದ್ರು ನಿಮ್ಗೆ ಅವನು ಮೋಸದಾಟಕ್ಕೆ ನಿನ್ನೂ ಸಿಲುಕ್ಸಿದಾನ ಏನು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲಾ ಮೀಡಿಯಾದವರು ಅವನಿಗೆ ಸಪೋರ್ಟ್ ಮಾಡ್ತಾ ಇರೋದು ತುಂಬಾ ದೊಡ್ಡ ತಪ್ಪು. ಯಾಕೆ ಹೇಳಿ ನೀವೇ? ಮಗುನ ಸ್ಕೂಟಿಂಗ್ ಕರ್ಕ ಬಂದಿದ್ದು ನಾನು ಒಪ್ಕೋತೀನಿ. ಕರ್ಕಬ ಅಂತ ಹೇಳಿದ್ ಗೋಳಿ ಮಗ ಯಾವನು? ಬಂದಲ್ಲಿ ನಿಂತ್ಕತಾನಲ್ಲ, ಮುಂದಕ್ಕೆ ಮಗುನ್ ಕರ್ಕೊಂಡು ಹೋಗ್ಬೇಕಾದ್ರೆ ಆ ವಿಡಿಯೋ ಹಾಕಕ್ಕಾಗಲ್ವಾ? ಮಂಜುಳಾ ಮೇಡಮ್ ಬನ್ನಿ, ಸ್ವಲ್ಪ ಮಳೆ ಬರ್ತಾ ಇದೆ, ಮಗುನ ಕರ್ಕ ಬನ್ನಿ, ಕಾರಲ್ಲಿ ಕರ್ಕ ಬರಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಮಂಜುಳಾ ಮೇಡಮ್ ಜೊತೆ ಹೋಗ್ಬಿಟ್ಟು ನಂಗೆ ಮಂಜುಳಾ ಮೇಡಮು ಮಗು ಅವ್ನ 420 ಗೋಲ್ಡ್ ಗಣೇಶ್ ಇದಾನಲ್ಲ ಅವನು ಬರ್ತಾ ಇದ್ದಾನೆ. ಯಾಕೆ ಅದೆಲ್ಲ ಗೊತ್ತಿಲ್ವಾ? ಅಪಹರಣ ಮಾಡ್ಬೇಕಾದ್ರೆ ತಂದೆ ಕರ್ಕೊಂಡೋಗಿ ಅಪಹರಣ ಮಾಡಕ್ ಆಯ್ತದೇನ್ರಿ? ಹೇಳಿ ನೀವೇ, ಇದಕ್ಕೆಲ್ಲ ಉತ್ತರ ಕೊಡ್ರಿ. ಅವನು ಕರೆಸ್ರಿ, ನಾವು ಬರ್ತೀವಿ. ಯಾರು ತಪ್ಪೈತೆ ಅಂತ ನೋಡಿ ಫಸ್ಟು, ಆಮೇಲೆ
ಗಡಿಪಾಡಿ ಯಾವ ನನ್ನ ಮಗನೂ ಮಾಡ್ಬೇಕು ಯಾವ್ದು ಮಾಡ್ಬೇಕು ಅಂತ ಹೇಳಿ ಇಲ್ಲಿ ನೋಡಿದೆ. ಇಲ್ಲಿದೆ ನೋಡಿ, ಅವನ ಪ್ರತಿಯೊಂದು ಪುರಾವೆಯು ಮಗನ ಕರ್ಕ ಬರೋದಾಗ್ಲಿ, ಅವ್ನ್ ಮತ್ತೆ ಮಗುನ್ ಕರ್ಕೊಂಡು ಹೋಗೋದು ಎಲ್ಲ ಐತೆ ನಮ್ಮ ಹತ್ರ. ಆಳ್ನಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ನು FIR ಆಗಿದ ತಕ್ಷಣ ಅಪ್ಸ್ಟ್ಯಾಂಡಿಂಗ್ ಅದ, ಅದೆಲ್ಲ ಮುಗಿಸ್ಕೊಂಡು ಬಂದು ಈ ಆಟಗಳು ಹೊಸ್ದಾಗ್ ತಗ್ತವನೆ. FIR ಆಗಿದ ತಕ್ಷಣ ಆ ಪ್ರಕರಣನ ಮರ್ಮಾಚಲ ಅವ್ನು ಈ ಥರ ಎಲ್ಲ ನಾಟಕ ಆಡ್ತಾ ಇದ್ದಾನೆ. ಅವ್ನು ಮಾಡಿರುವ ಸುಳ್ಳು ಆರೋಪದಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅಂತ ಗೊತ್ತಾಗುತ್ತೆ. ಊರಿಂದ ಊರಿಗೆ ಬಂದ್ಬಿಟ್ಟು ಯಾರೋ ಒಬ್ಬ ಜನ ಸಾಯಿಸ್ಬಿಟ್ಟು ಅದು ಕೇಸ್ ಬೇರೆ ನಡೀತಾ ಇದ್ದೆ ಅವ್ನಿಗೆ. ನಂದಿನಿ ಬೂತ್ ಮಡಿಕೊಂಡಿದ್ದ, ನಂದಿನಿ ಬೂತ್ ಅಲ್ಲಿ ಹಾಲ್ ಮಾರ್ದೆ, ಆಲ್ಕೋಹಾಲ್ ಸೇಲ್ ಮಾಡ್ತಾ ಇದ್ದ. ಅದ್ ಗೊತ್ತಿಲ್ವಾ? ಕೇಸ್ ಆಗಿಲ್ವಾ ಅವನ ಮೇಲೆ? ಇನ್ನೊಬ್ರ ಮೇಲೆ ಆರೋಪ ಮಾಡೋದಲ್ಲ, ಸುಳ್ಳಾರೋಪನ. ಆಲ್ಕೋಹಾಲ್ ಮಾಡಿ FIR ಆಗಿ 420 ಕೇಸ್ ಹಾಕೈತೆ ಅವನ ಮೇಲೆ. ಅವನ ಮೇಲೆ ಎಷ್ಟು ಕೇಸ್ ಐತೆ ಅಂತ ಗೊತ್ತಾ? ಕುವೆಂಪು ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಗೊತ್ತಾಯ್ತದೆ ಅವ್ನ ಬಂಡವಾಳನ. ಎಲ್ಲ ನ್ಯೂಸ್ ಚಾನಲ್ಗಳು ಆಗ್ತಾ ಇದ್ದೀರಲ್ಲ, ಅವ್ನ ಬಂಡವಾಳ ಏನು ಅಂತ ತಿಳ್ಕೊಳ್ದೆ ಆಗ್ತಾ ಇದ್ದೀರಾ. ಇದ್ರ ಮೇಲೆ ನಾನು ನಿಮ್ಮ ಮೇಲೆಲ್ಲ ಮಾನನಷ್ಟ ಮೊಕದ್ದಮೆನೆ ಹಾಕಿ, ಜೊತೆಗೆ ಇದನ್ನ ಇಲ್ಲಿಗೆ ಬಿಡಲ್ಲ. ನಾನು ನನ್ನ ಮಕ್ಕಳು ನಮ್ಗಾಗಿರೋ ಅವಮಾನನ ನಿಮ್ಮ ಮೇಲೆ ಹೆಂಗೆ ತೀರಿಸ್ಕೋಬೇಕು ಅಂದರೆ, ನಾನು ನನ್ನ ಮಕ್ಕಳು ಕಮಿಷನರ್ ಮೇಡಮ್ ಮುಂದೆ ನಿಂತ್ಕೊಂಡು ವಿಷ ತಗೊಂಡು ನಿಮ್ಗಳ ಮೇಲೆ ನಾನು FIR ಮಾಡಿಸ್ಲಿಲ್ಲ ಅಂದರೆ ನೋಡ್ಕೊಳ್ಳಿ. ಅಷ್ಟೇ ಸರ್. ಹೆಣ್ಮಕ್ಳು ಗೌರವ ಕೊಡಬೇಕು ಅಂತ ಹೇಳ್ತಾರೆ ಅಲ್ವಾ? ಯಾವ ನ್ಯೂಸ್ ಚಾನಲಲ್ಲಿ ನಮಗೆಲ್ಲ ಗೌರವ ಕೊಟ್ಟಿದ್ದೀರಾ ಹೇಳಿ? ಕಮಿಷನರ್ ಮೇಡಮು ಹೇಳಿದ್ದಾರೆ, ಯಾರು ನೊಂದವ್ರೆ ಅವ್ರಿಗೆ ಫಸ್ಟು ಆದ್ಯತೆ ಕೊಡಿ ಅಂತ. ನೀವೇನು ಮಾಡ್ತಾ ಇದ್ದೀರಾ? ಅವ್ನು ಮಾಡಿದಾನಲ್ಲ ತಲೆ ಹಿಡ್ತನ ಕೆಲಸ, ಅವ್ನಿಗೆ ನೀವು ಆದ್ಯತೆ ಕೊಡ್ತಾ ಇದ್ದೀರಾ? ಮೀಡಿಯಾಗಳು ಒಂದು ಸ್ಥಾನದಲ್ಲಿದೆ, ಅದನ್ನೆಲ್ಲ ಹಾಳು ಮಾಡ್ತಾ ಇದ್ದೀರಾ. ಅದು ಮೈಸೂರಲ್ಲಿ ಲೋಕಲ್ ಚಾನಲ್ಗಳಿದೆಯಲ್ಲ, ಯಾರು ಸತ್ಯ ಏನೈತಿ ಅಂತ ತಿಳ್ಕೊಳ್ದೆ ಕೆಟ್ಟ ಒಂದು ಕೊಲೆ ಮಾಡ್ಬಿಡ್ಲಿ, ಅವನೇ ಒಳ್ಳೆಯವನು, ಸತ್ಯ ಏನು ಅಂತ ತಿಳ್ಕೊಳ್ದೆ ಸುದ್ದಿ ಮಾಡ್ತಾ ಇದ್ದೀರಲ್ಲ. ಕೆಲವು ಚಾನಲ್ಗಳು ಸರಿ ಇಲ್ಲ. ಕೆಲವು ಚಾನಲ್ಗಳಿಂದ ಒಳ್ಳೊಳ್ಳೆ ಚಾನಲ್ಗಳಿಗೂ ಕೆಟ್ಟ ಹೆಸರು.